ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದ್ಗೆ ಸದಾ ಅದ್ಗೆ ಅಳ್ತಾ ಇದ್ದೀರಾ? ಇಲ್ಲಪ್ಪ, ನಾನು ಯಾಕೆ ಅಳ್ಳಿ? ಕಣ್ಣಲ್ಲಿ ಏನೋ ಬಿದ್ದಂಗಾಯ್ತು. ಆದ್ರೆ ನನಗಾಗ ಅನಿಸ್ತಾ ಇಲ್ಲ ಅದ್ಗೆ. ನಿಮ್ಮಲ್ಲಿ ವ್ಯತ್ಯಾಸ ಕಾಣಿಸ್ತಿದೆ. ನೀವು ಮೊದಲಿನ ಥರ ಇಲ್ಲ. ಮನಸ್ಸಲ್ಲಿ ಏನೋ ಇಟ್ಕೊಂಡು ಕೊರಗ್ತಾ ಇದ್ದೀರಾ ಅಲ್ವಾ? ಹೇಳ್ಕೊಳಕ್ಕಾಗದೆ ಒದ್ದಾಡ್ತಿದ್ದೀರಾ. ನಾನು ಕೇಳ್ತಾನೆ ಇದ್ದೀನಿ ಅದ್ಗೆ, ಆದ್ರೆ ನೀವು ಹೇಳ್ತಾ ಇಲ್ಲ. ಮನಸ್ಸಲ್ಲಿ ಯಾವುದೋ ಒಂದು ವಿಷಯ ಕೊರಿತಾ ಇದೆ ಅಲ್ವಾ? ಕರೆಕ್ಟಾಗಿ ಹೇಳಿದ್ರಿ ಅಕ್ಕ. ಅದಕ್ಕೆ ಹಾಗೆ ಖುಷಿ ವಿಷಯ ಆದರೆ ಎಲ್ಲರ ಜೊತೆ ಹಂಚ್ಕೋತಾರೆ. ಅದೇ ದುಃಖದ ವಿಷಯ ಆದರೆ ಮನಸ್ಸಲ್ಲೇ ಇಟ್ಕೊಳ್ತಾರೆ, ಫಿಕ್ಸೆಡ್ ಡೆಪಾಸಿಟ್ ಥರ. ಮೈ ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ನೀನೇನಿಲ್ಲಿ? ನಂದು ಹಾಗಿರ್ಲಿ ಅದಕ್ಕೆ. ನಿಮ್ದು ಹೇಳಿ. ಅಕ್ಕ ಹೇಳಿದ್ದು ನಿಜ ತಾನೆ? ಹಾಗೇನು ಇಲ್ಲ, ನಾನು ಆರಾಮಾಗಿದ್ದೀನಿ. ನಿಮ್ಮ ಕಣ್ಣಿಗೆ ಯಾಕೆ ಹಾಗೆ ಕಾಣಿಸ್ತಿದೆ ನನಗಂತೂ ಅರ್ಥ ಆಗ್ತಿಲ್ಲ. ಯಾಕೆ ಅಂದರೆ ಇರೋದೇ ಹಾಗೆ. ನೀವೇನು ಹೇಳ್ಕೊಳ್ಳಿಲ್ಲ ಅಂದ್ರೂ ನಿಮ್ಮ ಮುಖನೇ ತೋರಿಸ್ಬಿಡುತ್ತೆ. ಅದೊಂಥರ ನೋಟಿಸ್ ಬೋರ್ಡ್ ಥರ. ನೀವು ಹೇಳ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಗೊತ್ತಾಗ್ಬಿಡತ್ತೆ. ಮಹಿ, ನಿಜವಾಗ್ಲೂ ಹಾಗೆಲ್ಲ ಏನಿಲ್ಲ. ಇದ್ದಿದ್ರೆ ನಾನೇ ಹೇಳ್ತಿದ್ದೆ. ಅದು ಬಿಡು, ನೀನೊಬ್ಳೆ ಬಂದೇ ಇಲ್ಲ ಜೀವನ ಬಂದಿದ್ದಾನ? ಅಯ್ಯೋ, ನಿಮ್ಮ ತಮ್ಮ ಕೈಗೆಲ್ಲಿ ಸಿಗ್ತಾನೆ. ಅದಕ್ಕೆ ಸಿಕ್ಕಾಪಟ್ಟೆ ಬ್ಯುಸಿ. ಈ ಆಲ್ಕೋಹಾಲಿಕ್ ಅಂತಾರಲ್ಲ, ಅದೇ ಥರ ಅವನು ವರ್ಕೋಹಾಲಿಕ್ ಆಗ್ಬಿಟ್ಟಿದ್ದಾನೆ. ಕೈಗೆ ಸಿಗೋದಿಲ್ಲ. ಈ ನಡುವೆ ಕೆಲಸನೂ ಹಾಗಾಗಿದೆಯಲ್ಲ. ಮತ್ತೆ ಏನು ಸಡನ್ ಆಗಿ ಬಂದಿದ್ದು? ಯಾಕದ್ಕೆ ನಾನು ಸಡನ್ ಆಗಿ ಬರಬಾರ್ದಾ? ಹೇಳ್ಬಿಟ್ಟೆ ಬರ್ಬೇಕಾ? ಅಯ್ಯೋ, ಹಾಗಲ್ಲ. ಇದು ನಿನ್ ಮನೆ, ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು. ನಾನು ಸುಮ್ಮನೆ ಮಾತಿಗೆ ಕೇಳಿದೆ ಅಷ್ಟೇ, ಏನ್ ವಿಷಯ ಅಂತ. ಸೊ ಸಾರಿ. ಆಕ್ಚುಲಿ ನಾನು ಬಂದಿದ್ದೆ ನಿಮ್ಮ ವಿಷಯಕ್ಕೆ. ನನ್ನ ವಿಷಯಕ್ಕ? ಹೌದು. ಅದಕ್ಕೆ ಮಾವ ಹೇಳ್ತಾ ಇದ್ರು, ಭಾಗ್ಯ ದೊಡ್ಡಮ್ಮ ಕೈಗುಣ ತುಂಬಾ ಚೆನ್ನಾಗಿದೆ, ಅವರು ಗಿಫ್ಟೆಡ್ ಪರ್ಸನ್ ಅಂತ. ಅವ್ರ ಕೈಯಿಂದ ಏನೇ ಕೊಟ್ರು ಅದು ಪ್ರಸಾದದ ಸಮಾನ ಅಂತ ಹೇಳ್ತಾ ಇದ್ರು. ಅದು ಮಾವನ್ ಸೆಂಟಿಮೆಂಟ್. ಅದಕ್ಕೋಸ್ಕರ ಭಾಗ್ಯ ದೊಡ್ಡಮ್ಮ ಕೈಯಿಂದ ಒಂದು ಪೂಜೆ ಮಾಡಿಸಿ ಒಂದು ಹಣ್ಣನ್ನ ಪ್ರಸಾದದ ರೀತಿಲಿ ನಿಮಗೆ ಕೊಟ್ರೆ ನೀವದನ್ನು ತಿಂದ್ರೆ ಮಕ್ಕಳಾಗುತ್ತೆ ಅಂತ. ಅದಕ್ಕೆ ಆ ವಿಷಯ ನಿಮಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಾಗಿ ಮಾವನೇ ನನ್ನನ್ನು ಕಳಿಸಿತ್ತು. ಇವತ್ತು ನಾನು ಮೆಸೆಂಜರ್ ಆಗಿ ಬಂದಿದ್ದೀನಿ. ಅಪ್ಪ ಹೇಳೋದು ಸರಿನೇ, ಆದರೆ ಅತ್ತೆ ಬಗ್ಗೆ ನಿನಗೆ ಗೊತ್ತಲ್ವಾ? ಅವ್ರು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಹಾಗಿರ್ಬೇಕಾದ್ರೆ ಪೂಜೆ ಪ್ರಸಾದ ಎಲ್ಲ ಹೇಗೆ ಕೊಡಕ್ಕೆ ಸಾಧ್ಯ ಅಲ್ವಾ? ಹಾಂ, ಅದಕ್ಕೆ ಆ ವಿಷಯ ನಮ್ಮೆಲ್ರಿಗೂ ಗೊತ್ತು. ಬಟ್ ನಮ್ಮೊಂದು ಮೆಂಟಲ್ ಸಪೋರ್ಟ್ಗೋಸ್ಕರ ಆ ಒಂದು ಪೂಜೆ ಯಾಕೆ ಮಾಡಬಾರ್ದು? ಅಲ್ಲ, ನಮ್ಮ ಸಮಾಧಾನಕ್ಕೆ ಅವ್ರ ಕೈಯಲ್ಲಿ ಇದನ್ನೆಲ್ಲ ಮಾಡಿಸೋದು ಬಲವಂತ ಮಾಡ್ದಂಗಾಗುತ್ತೆ. ತುಂಬಾ ಸೆಲ್ಫಿಶ್ ಆಕ್ಟ್ ಅನ್ಸುತ್ತೆ. ಅದಕ್ಕೆ ಇದರಲ್ಲಿ ಸೆಲ್ಫಿಶ್ ಅನ್ನೋದೇನಿದೆ? ನಾವಿದನ್ನ ಆಶೀರ್ವಾದದ ಥರ ಯಾಕೆ ಕನ್ಸಿಡರ್ ಮಾಡಬಾರ್ದು? ನನಗೇನೋ ಇದರಲ್ಲಿ ಯಾವ ಮಿಸ್ಟೇಕು ಕಾಣಿಸ್ತಿಲ್ಲ. ಅಲ್ಲ, ಬಟ್ ಹೇಗೆ ಸಾಧ್ಯ ಅದು? ಅದಕ್ಕೆ ನೀವೇನು ತಲೆ ಕೆಡ್ಸ್ಕೋಬೇಡಿ. ಅಮ್ಮನ ಕೈಲಿ ಪೂಜೆ ಮಾಡಿಸೋಣ, ನಾನು ಇದ್ದೀನಲ್ವಾ? ಅಮ್ಮನಿಗೆ ಚಿಕ್ಕ ಮಕ್ಳಿಗೆ ಹೇಳ್ಕೊಟ್ಟಾಗೆ ಹೇಳ್ಕೊಟ್ರೆ ಮಾಡ್ತಾಳೆ. ನಾನು ಮಾಡಿಸ್ತೀನಿ ಅದ್ಗೆ. ಅದು ನೀವು ಅನ್ಕೊಂಡಷ್ಟು ಕಷ್ಟ ಏನಿಲ್ಲ ಬಿಡಿ ಅದ್ಗೆ. ಸೂಪರ್. ನೋಡಿ, ಸುಧಾ ಅಕ್ಕನೇ ಹೇಳಿದ್ರಲ್ವಾ, ಈಗಲಾದ್ರೂ ಪೂಜೆ ಮಾಡಿಸ್ಬೋದಲ್ವಾ? ಪೂಜೆ ಮಾಡಿಸ್ಬೋದು, ಆದರೆ ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಅಂತಿರುತ್ತೆ. ಅದು ಮೀರಿ ಹೋದರೆ ಯಾವ ಪೂಜೆ ಮಾಡಿ ಏನು ಪ್ರಯೋಜನವೂ ಇಲ್ಲ. ಅದು ಅಲ್ಲದೆ ಅತ್ತೆಗೆ ನಮ್ಮಿಂದ ತೊಂದರೆ ಆಗೋದು ಬೇಡ. ಪ್ಲೀಸ್ ಅಕ್ಕೆ. ಮಹಿ, ಪ್ಲೀಸ್, ಹೇಳಿದ್ನಲ್ಲ, ಅತ್ತೆಗೆ ತೊಂದರೆ ಕೊಡೋದು ಬೇಡ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಒಂದು ನಿಮಿಷ ಬಂದೆ. ಅತ್ತೆ, ನಾನು ಗೌತಮ್ ಅವ್ರ ಹತ್ರ ಮಾತಾಡಿದ್ದೀನಿ. ನಾಳೆ ಆಫೀಸ್ಗೆ ರಜಾ ಹಾಕಿ ಮನೆಯಲ್ಲೇ ಇರಿ, ನನ್ನ ಫ್ರೆಂಡ್ ಒಬ್ಬಳನ್ನ ಮೀಟ್ ಮಾಡಿಸ್ತೀನಿ ಅಂತ ಕಥೆ ಕಟ್ಟಿದ್ದೀನಿ. ನೀವು ಮಧುರ ಅವ್ರಿಗೆ ನಾಳೆ ಬರೋದಕ್ಕೆ ಹೇಳ್ಬೇಡಿ. ಒಳ್ಳೆ ಕೆಲಸ ಮಾಡಿದೆಮ್ಮ. ಅಲ್ಲ, ನೀನು ಗೌತಮ್ ಹತ್ರ ನಿನ್ನ ಫ್ರೆಂಡ್ ಅಂತ ಹೇಳಿದೆ. ಗೌತಮ್ ಯಾರು, ಅವಳು ಏನು ಎತ್ತ ಅಂತ ಎನ್ಕ್ವೈರಿ ಮಾಡಿಲ್ವಾ? ಕೇಳಿದ್ರು, ಆದರೆ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿದ್ದೀನಿ. ನೀನೇ ಮುಂದೆ ನಿಂತು ಇದೆಲ್ಲ ಮಾಡ್ತಿದ್ಯಲ್ಲ, ತುಂಬ ಥ್ಯಾಂಕ್ಸ್ ಅಮ್ಮ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ಕತೆ ಬೇರೆನೇ ಆಗ್ತಿತ್ತು. ನೀನಾಗಿರೋದಕ್ಕೆ ಇದೆಲ್ಲ ಸಾಧ್ಯ ಆಗ್ತಾ ಇದೆ. ಇಂಪಾಸಿಬಲ್ ಅಂತ ಅಂದ್ಕೊಂಡಿದ್ದು ಎಲ್ಲ ಸಲೀಸಾಗಿ ಆಗ್ತಾ ಇದೆ. ಜಾಸ್ತಿ ಏನು ಕಾಂಪ್ಲಿಕೇಶನ್ ಆಗೋ ಥರ ಕಾಣಿಸ್ತಾ ಇಲ್ಲ.
ಥ್ಯಾಂಕ್ಸ್ ಭೂಮಿಕಾ. ಹೇ ಅಪರ್ಣ, ಸುಧಾ ಏನೋ ಫೋನ್ ಮಾಡಿದ್ಲು ಅಂದಲ್ಲ, ಏನೇ? ಮಾಡಿದ್ಲು. ಭೂಮಿಕಾ ಅವ್ರ ತಂದೆ ಸದಾಶಿವ ಅವರಿದಾರಲ್ಲ, ಹಾ, ಅವರು ಭಾಗ್ಯ ಆಂಟಿ ಕೈಲಿ ಅದೇನೋ ಪೂಜೆ ಮಾಡಿಸಿ ಹಣ್ಣನ್ನ ಪ್ರಸಾದದ ರೂಪದಲ್ಲಿ ತಗೊಂಬನ್ನಿ ಅಂದ್ರಂತೆ. ಓಕೆ. ಆದ್ರೆ ಭೂಮಿಕಾ ಅದ್ಯಾವುದು ಬೇಡ ಅಂದ್ಬಿಟ್ಲಂತೆ. ಅದಕ್ಕೆ ಬೇಡ ಅಂದ್ರ? ಇವರಿಬ್ರು ಗಂಡ ಹೆಂಡ್ತಿರ್ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತಾನೆ ಅರ್ಥ ಆಗಲ್ವೇ? ಇಬ್ಬರು ನಡೆ ನುಡಿ ವಿಚಿತ್ರವಾಗಿದೆ. ಇತ್ಲಾಗ ಇವ್ನು ನೋಡಿದ್ರೆ ಬಾರೋ ಬೇರೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ, ಸೆಕೆಂಡ್ ಒಪಿನಿಯನ್ ತಗೋಣ ಅಂದ್ರೆ ಅದನ್ನ ಕಿವಿ ಮೇಲೆ ಹಾಕೊಳ್ಳಲ್ಲ. ಇನ್ನು ಅತ್ತಿಗೆ ನೋಡಿದ್ರೆ ಪೂಜೆ ಪುನಸ್ಕಾರ ಎಲ್ಲ ಬೇಡ ಅಂತ ಇದ್ದಾರೆ. ಅಲ್ಲ, ಪೂಜೆ ಮಾಡೋದು ಒಳ್ಳೇದೇ ಅಲ್ವಾ? ನಮ್ಮ ಕೈಲಿ ಏನೂ ಆಗದೆ ಇದ್ದಾಗ ಅಪ್ಪ ಒಳ್ಳೇದು ಮಾಡೋ ಅಂತ ದೇವ್ರ ಮೊರೆ ಹೋಗ್ತೀವ. ಆಗ ಅಟ್ಲೀಸ್ಟ್ ಅವ್ನು ಒಳ್ಳೇದು ಮಾಡ್ತಾನೆ ಅನ್ನೋ ಹೋಪ್ಸ್ ಆದರೂ ಇರುತ್ತೆ. ಅದೇ ಮೆಡಿಸಿನ್ ಥರ ಕೆಲಸ ಮಾಡುತ್ತೆ. ಅವರಿಬ್ಬರು ನೆನ್ಸ್ಕೊಂಡ್ರೆ ತಲೆ ಎಲ್ಲ ಕೆಟ್ಟೋಗುತ್ತೆ. ನನಗೂ ಅಷ್ಟೇ ಫಸ್ಟ್ ಟೈಮ್ ಭೂಮಿಕಾ ಮೇಲೆ ಸಿಟ್ಟು ಬರ್ತಿದೆ. ಅವ್ಳು ಯಾವತ್ತೂ ದೊಡ್ಡವ್ರ ಮಾತನ್ನ ತೆಗ್ದು ಹಾಕೊಳ್ಳೇ ಅಲ್ಲ. ಇಷ್ಟ ಇಲ್ಲದೆ ಇದ್ರು ಅವ್ರ ಮೇಲಿನ ಗೌರವಕ್ಕಾದ್ರೂ ಅವ್ರು ಕೆಲಸ ಮಾಡಿರೋಳು. ಅದ್ರಲ್ಲೂ ಹೇಳಿರೋದು ಯಾರು? ಅವ್ರ ತಂದೆ ತಾನೆ. ಅವ್ರ ಮಾತಿಗೆ ಬೆಲೆ ಇಲ್ಲ ಅಂದ್ರೆ ಏನ್ ಅರ್ಥ? ಎಲ್ಲ ವಿಚಿತ್ರವಾಗಿದೆ. ಏನೋ ಮಿಸ್ ಹೊಡಿತಿದೆ, ಆದ್ರೆ ಏನು ಅನ್ನೋದು ಮಾತ್ರ ಅರ್ಥ ಆಗ್ತಿಲ್ಲ. ನಾವು ಇನ್ನೊಂದು ಆ್ಯಂಗಲಲ್ಲಿ ಯೋಚನೆ ಮಾಡೋಣ. ಅದಕ್ಕೆ ಯಾವತ್ತೂ ಈ ಥರ ನಿರ್ಧಾರ ತಗೊಳ್ಳೋರಲ್ಲ. ಈ ಥರ ನಿರ್ಧಾರ ತಗೊಂಡಿದ್ದಾರೆ ಅಂದರೆ ಬಲವಾದ ಕಾರಣನೇ ಇರಬೇಕು. ಅಲ್ಲದೆ ನೀನು ಹೇಳಿದಾಗೆ ಯಾವುದೇ ಕಾರಣಕ್ಕೂ ಅಪ್ಪನ ಮಾತನ್ನ ಮೀರುವಂಥ ವ್ಯಕ್ತಿತ್ವ ಅವ್ರದ್ದಲ್ಲ ಕಣೆ. ಇನ್ಫ್ಯಾಕ್ಟ್ ಗೆಳೆಯ ಒಪ್ಪದೇ ಇದ್ರು ಇವರೇ ಮುಂದೆ ನಿಂತು ಮಗು ಥರ ಸಮಾಧಾನ ಮಾಡಿ ಅವನ್ನ ಮಾಡೋ ಥರ ಮಾಡ್ತಾರೆ. ಈಗ ನೋಡಿದ್ರೆ ಅವರು ನ್ಯೂಟ್ರಲ್ ಆಗಿದ್ದಾರೆ, ಇವನು ನ್ಯೂಟ್ರಲ್ ಆಗಿದ್ದಾನೆ. ಇಬ್ಬರ ಕಡೆಯಿಂದ ರೆಸ್ಪಾನ್ಸೇ ಇಲ್ಲ. ಏನೋ ಪ್ರಾಬ್ಲಮ್ ಆಗಿದೆ ಕಣೆ. ಹಾ, ಹೀಗ್ಯಾಕಾಗಿರ್ಬಾರ್ದು? ಹೇಗೆ? ಪೂಜೆ ಇಟ್ಕೊಂಡ್ರು ಅಂತ ಇಟ್ಕೋ. ಆಗ ಸಂಬಂಧಿಕರಿಗೆ ಒಂದಿಷ್ಟು ಜನಕ್ಕೆ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಸುಮ್ಮನೆ ಇರ್ತಾರಾ? ಯಾಕೆ ಏನು ಅಂತ ವಿಚಾರಿಸ್ತಾರೆ. ಒಂದು ಏನಾದರೂ ಸುಳ್ಳು ಹೇಳಿ ಅವಾಯ್ಡ್ ಮಾಡಬೇಕು, ಇಲ್ಲ ಇರೋ ವಿಷಯ ಹೇಳಬೇಕು. ಆದರೆ ಎರಡೂ ತುಂಬ ಕಷ್ಟ. ಅದಕ್ಕೆ ಏನಾದರೂ ಇಬ್ರು ಡಿಸ್ಕಸ್ ಮಾಡಿ ಇದನ್ನ ದೊಡ್ಡದು ಮಾಡೋದು ಬೇಡ ಅಂತ ಸುಮ್ಮನಿರ್ಬೋದಾ? ಕರೆಕ್ಟ್ ಚಿನ್ನ, ನೀನು ಹೇಳಿದ್ರಲ್ಲೂ ಪಾಯಿಂಟ್ ಇದೆ. ಈ ಥರ ಆಗಿರೋ ಚಾನ್ಸಸ್ ಇದೆ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ಬೇರೆಯವ್ರು ಬಿಡು, ಅತ್ತಿಗೆನೇ ಈ ಥರ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ. ಅದರಲ್ಲೂ ಮನೆಗೆ ಬಂದವರೆಲ್ಲ ಮಕ್ಕಳ ಬಗ್ಗೆ ಕೇಳ್ತಾ ಇದ್ರೆ ಒಂದು ಹೆಣ್ಣಾಗಿ ಉತ್ತರ ಕೊಡೋದು ಎಷ್ಟು ಕಷ್ಟ ಗೊತ್ತಾ ಆನಂದ್? ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಮದ್ವೆ ಆದೋಸ್ತ್ರಲ್ಲಿ ನಾವೇನು ಕಮ್ಮಿನ ಅನುಭವಿಸಿದೀವಿ. ಅದು ಗುಡ್ ನ್ಯೂಸ್ ಕೊಡೋಕ್ಕೆ ಬರೀ 4 ತಿಂಗಳಾಗಿದ್ದು. ಅಷ್ಟಕ್ಕೆ ಪ್ರಪಂಚನೇ ಪ್ರಳಯ ಆಗೋಯ್ತು ಅನ್ನೋ ಥರ ಕಮೆಂಟ್ಸ್ ಪಾಸ್ ಮಾಡೋದೇನು, ಅಯ್ಯೋ ಅನ್ನೋದೇನು, ಕನ್ಸನ್ ತೋರಿಸೋದೇನು, ಪಾಪ ನಂಗಂತೂ ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿತ್ತು. ಆನಂದ್, ಒಂದ್ ವೇಳೆ ಇದಕ್ಕೋಸ್ಕರನೇ ಭೂಮಿಕಾ ಪೂಜೆ ಬೇಡ ಅಂದಿರ್ಬೋದಾ? ಕರೆಕ್ಟ್ ಚಿನ್ನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.